ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಎಡ್ಜೆಕ್ಟಿವ್ ಅಂದ್ರೇನು? ನಾಮವಿಶೇಷಣ ಅಂದರೆ ಗುಣವಾಚಕ. ನೋಡೋಣವಾ ಇದ್ರ ಮೀನಿಂಗು. ಎ ವರ್ಡ್ ಯೂಸ್ ಟು ಡಿಸ್ಕ್ರೈಬ್ ದ ಕ್ವಾಲಿಟಿ ಆಫ್ ಎ ನೌನ್ ಆರ್ ಪ್ರೊನೌನ್. ಟು ಟೆಲ್ ದ ಕ್ವಾಲಿಟಿ ದ ನಂಬರ್ ಆಫ್ ಕ್ವಾಂಟಿಟಿ ಈಸ್ ಕಾಲ್ಡ್ ಆನ್ ಅಡ್ಜೆಕ್ಟಿವ್. ನಾಮವಿಶೇಷಣ ಅಥವಾ ಗುಣವಾಚಕ ಅಂದ್ರೆ ನೋಡೋಣ. ನಾಮಪದದ ವಿಶೇಷತೆಯನ್ನು ಏನಪ್ಪ ಅಂದ್ರೆ ವಿವರಿಸುವ ವ್ಯಕ್ತಿಗಳ ಅಥವಾ ಸ್ಥಳದ, ಪ್ರಾಣಿಯ ಮತ್ತು ವಸ್ತುವಿನ ಗುಣಲಕ್ಷಣಗಳನ್ನು ವಿವರಿಸುವಂಥ ಪದಕ್ಕೆ ಏನಂತ ಹೇಳಿ ನಾವು ಎಡ್ಜೆಕ್ಟಿವ್ ಅಂತ ಹೇಳಿ ಹೇಳ್ತೀವಿ. ಮತ್ತು ನೋಡಿ, ಸಂಖ್ಯೆಯ ಕುರಿತು ಮತ್ತು ಏನಪ್ಪ ಅಂದ್ರೆ ತಿಳಿಸುವ ಪದಕ್ಕೂ ಕೂಡ ಏನಂತ ಹೇಳ್ತೀವಿ ನಾವು ಎಡ್ಜೆಕ್ಟಿವ್ ಅಂತ ಹೇಳಿ ಹೇಳ್ತೀವಿ. ನಾಮವಿಶೇಷಣ ಅಂತೇಳಿ ಕೂಡ ಹೇಳ್ತೀವಿ ನಾವು. ಈ ನಾಮಪದದ ವಿಶೇಷತೆಯನ್ನು ತಿಳಿಸುವುದೇ ಏನಪ್ಪ ಅಂದರೆ ಇದು ಎಡ್ಜೆಕ್ಟಿವ್. ನೋಡ್ರಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಪದ್ಮಿನಿ ಈಸ್ ಎ ಬ್ಯೂಟಿಫುಲ್ ಗರ್ಲ್. ಏನಪ್ಪ ಅಂದ್ರೆ ಪದ್ಮಿನಿ ಒಬ್ಬಳು ಸುಂದರವಾದಂಥ ಹುಡುಗಿ. ಇಲ್ಲಿ ಯಾವುದಾಗುತ್ತೆ ರೀ ನಾಮವಿಶೇಷಣ? ನೋಡಿ, ಪದ್ಮಿನಿ ಅನ್ನೋದೇನಪ್ಪ ಅಂದ್ರೆ ಒಂದು ನೌನ್ ಆಗುತ್ತೆ. ನೌನ್ ಅಂದ್ರೇನು ನಾಮಪದ. ಅದು ಕೂಡ ಏನಪ್ಪ ಅಂದರೆ ಇಲ್ಲಿ ನಮಗೆ ಎಡ್ಜೆಕ್ಟಿವ್ ಆಗಲ್ಲ. ಏನಪ್ಪ ಅಂದ್ರೆ ಈಸ್ ಎ ಬ್ಯೂಟಿಫುಲ್ ಗರ್ಲ್ ಅನ್ನೋದು ಕೂಡ ಏನಪ್ಪ ಅಂದ್ರೆ ಒಂದು ನೇಮ್ ಆಗುತ್ತೆ. ಅದು ಕೂಡ ಏನಪ್ಪ ಅಂದರೆ ಇಲ್ಲಿ ಬರೋದಿಲ್ಲ ಎಡ್ಜೆಕ್ಟಿವಲ್ಲಿ. ಇಲ್ಲಿ ಯಾವುದಾಗುತ್ತೆ, ಯಾವುದ್ರ ಬಗ್ಗೆ ವಿಶೇಷತೆಯನ್ನು ಏನಪ್ಪ ಅಂದ್ರೆ ವರ್ಣಿಸಿದ್ದಾರೆ ಅವರು ಪದ್ಮಿನಿಯರ ಬಗ್ಗೆ. ಬ್ಯೂಟಿಫುಲ್ ಅನ್ನೋದೇನಪ್ಪ ಅಂದ್ರೆ ವಿವರಿಸಿದ್ದಾರೆ. ಬ್ಯೂಟಿಫುಲ್ ಅನ್ನೋದೇನು ಸುಂದರವಾಗಿರೋದು ಅಂಥೇಳಿ. ಪದ್ಮಿನಿ ಏನಪ್ಪ ಅಂದ್ರೆ ಸುಂದರವಾಗಿದ್ದಾಳೆ ಅಂಥೇಳಿ ವಿವರಿಸಿದ್ದಾರೆ. ಸೊ ಹಾಗಾಗಿ ಏನಪ್ಪ ಅಂದರೆ ಇಲ್ಲಿ ನಮಗೆ ಬ್ಯೂಟಿಫುಲ್ ಅನ್ನೋದೇ ಎಡ್ಜೆಕ್ಟಿವ್ ಆಗಿ ಸಿಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ನೋಡಿ, ಇವಾಗ ವಿಜಯಪುರ ಇಸ್ ಎ ಹಿಸ್ಟಾರಿಕಲ್ ಸಿಟಿ. ವಿಜಯಪುರ ಅನ್ನೋದೇನಪ್ಪ ಅಂದರೆ ನಮಗೆ ಹಿಸ್ಟಾರಿಕಲ್ ಸಿಟಿ. ಹಿಸ್ಟಾರಿಕಲ್ ಅಂದರೆ ಏನಪ್ಪ ಅಂದ್ರೆ ಒಂದು ಐತಿಹಾಸಿಕ ಪಟ್ಟಣ ಆಗಿರುತ್ತೆ. ವಿಜಯಪುರ ಅನ್ನೋದೇನಪ್ಪ ಅಂದರೆ ಒಂದು ನೇಮ್ ಆಗಿರುತ್ತೆ. ಅದೇನಪ್ಪ ಅಂದರೆ ಇಲ್ಲಿ ನೌನಲ್ಲಿ ಬರುತ್ತೆ. ಸೊ ಏನಪ್ಪ ಅಂದರೆ ಇಲ್ಲಿ ನಮಗೆ ನಾಮವಿಶೇಷಣದಲ್ಲಿ ಬರಲ್ಲ. ಅದ್ರ ಬಗ್ಗೆ ವಿಜಯಪುರ ಬಗ್ಗೆ ಏನನ್ನು ವಿವರಿಸಿದ್ದಾರೆ? ಒಂದು ಐತಿಹಾಸಿಕ ಸ್ಥಳ ಅಂಥೇಳಿ ಅವರು ವಿವರಿಸಿದ್ದಾರೆ. ಸೊ ಹಾಗಾಗಿ ಏನಪ್ಪ ಅಂದರೆ ಇದೊಂದು ಹಿಸ್ಟಾರಿಕಲ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ನಾವು ವರ್ಬನ್ನು ನೋಡೋಣ. ವರ್ಬ್ ಅಂದ್ರೇನು? ಒಂದು ಕ್ರಿಯಾಪದವನ್ನು ನೋಡೋಣ ಬನ್ನಿ. ಎ ವರ್ಡ್ ಯೂಸ್ ಟು ಡಿಸ್ಕ್ರೈಬ್ ಆ್ಯಕ್ಷನ್, ಕಂಡೀಷನ್ ಆರ್ ಎಕ್ಸ್ಟೆನ್ಸ್ ಈಸ್ ನೋನ್ ಆ್ಯಸ್ ಎ ವರ್ಬ್. ಏನಪ್ಪ ಅಂದರೆ ಇಲ್ಲಿ ಕ್ರಿಯೆಯನ್ನು ಸೂಚಿಸುವ ಮತ್ತು ಸ್ಥಿತಿಯನ್ನು ಕುರಿತು ತಿಳಿಸುವ ಪದಕ್ಕೆ ಅಂತ ಹೇಳ್ತೀವಿ ನಾವು ಕ್ರಿಯಾಪದ ಅಂತೇಳಿ ಕರಿತೀವಿ. ಕ್ರಿಯಾಪದ ಅಂದ್ರೆ ಏನ್ರಿ? ನೋಡಿರಿ, ಕ್ರಿಯೆ ಒಂದು ಯಾವುದಾದ್ರೂ ಒಂದು ಕ್ರಿಯೆ ನಡೆಸ್ತಾ ಇರಲಿ, ಓಡೋದಾಗಲಿ, ತಿನ್ನೋದಾಗಲಿ, ಯಾವುದೇ ಆಗಲಿ ಕ್ರಿಯೆಯನ್ನು ನಡೆಸುವುದಕ್ಕೆ ಏನಂತ ಹೇಳ್ತೀವಿ ನಾವು ಕ್ರಿಯಾಪದ ಅಂತೇಳಿ ಹೇಳ್ತೀವಿ. ನೋಡ್ರಿ, ಇಲ್ಲಿ ಒಂದು ಎಕ್ಸಾಂಪಲ್. ಶಿ ಡ್ರಿಂಕ್ಸ್ ಕಾಫಿ. ಅವಳು ಏನು ಮಾಡ್ತಿದ್ದಾಳ್ರಿ? ಇಲ್ಲಿ ಕಾಫಿಯನ್ನು ಕುಡಿತಾ ಇದ್ದಾಳೆ. ಇಲ್ಲೇನಪ್ಪ ಅಂದ್ರೆ ಕುಡಿಯೋದು ಕೂಡ ಏನಾಗುತ್ತೆ ಇಲ್ಲಿ ನಮಗೆ ವರ್ಬ್ ಆಗುತ್ತೆ. ವರ್ಬ್ ಅಂದ್ರೇನು? ಕ್ರಿಯಾಪದ ಆಗುತ್ತೆ. ಇಲ್ಲಿ ಏನಪ್ಪ ಅಂದ್ರೆ ಕ್ರಿಯೆಯನ್ನು ನಡೆಸುವುದೇ ಒಂದು ಕ್ರಿಯಾಪದ ಆಗಿರುತ್ತೆ. ನೆಕ್ಸ್ಟ್, ರೇಖಾ ಈಸ್ ಟೀಚಿಂಗ್. ರೇಖಾ ಏನು ಮಾಡ್ತಾ ಇದ್ದಾಳೆ? ಇಲ್ಲಿ ಏನಪ್ಪ ಅಂದ್ರೆ ಕಲಿಸ್ತಾ ಇದ್ದಾಳೆ. ಕಲಿಸೋದು ಕೂಡ ಏನಪ್ಪ ಅಂದರೆ ಇಲ್ಲಿ ಒಂದು ಕ್ರಿಯೆ ಆಗಿರುತ್ತೆ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಒಂದು ಕಲಿಸೋದು ಏನಪ್ಪ ಅಂದ್ರೆ ಕ್ರಿಯಾಪದ ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ಐ ವೇಟೆಡ್ ಫಾರ್ ಫ್ಲೈಟ್. ಏನಪ್ಪ ಅಂದ್ರೆ ನಾನು ವಿಮಾನಕ್ಕಾಗಿ ಕಾದೆನು. ಇಲ್ಲೇನಪ್ಪ ಅಂದ್ರೆ ಕಾಯೋದು ಕೂಡ ಏನಪ್ಪ ಅಂದ್ರೆ ಒಂದು ಕ್ರಿಯೆ ಆಗಿರುತ್ತೆ. ಕಾಯೋದು ಏನಪ್ಪ ಅಂದ್ರೆ ಒಂದು ಕ್ರಿಯಾಪದ ಆಗಿರುತ್ತೆ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಇಲ್ಲಿ ವೇಟೆಡ್ ಅನ್ನೋದೇನಪ್ಪ ಅಂದ್ರೆ ಇಲ್ಲಿ ಕ್ರಿಯಾಪದ ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ಇಟ್ ವಾಸ್ ನ್ಯೂಲಿ ಪರ್ಚೇಸ್ಡ್ ಸುಟ್ಕೇಸ್. ಅದೇನಪ್ಪ ಅಂದ್ರೆ ಹೊಸದಾಗಿ ಖರೀದಿಸಿದ ಸುಟ್ಕೇಸ್. ಏನಪ್ಪ ಅಂದರೆ ಇಲ್ಲಿ ಪರ್ಚೇಸ್ ಮಾಡೋದು. ಪರ್ಚೇಸ್ ಅಂದ್ರೆ ಏನ್ರಿ? ಖರೀದಿಸೋದು ಕೂಡ ಏನಪ್ಪ ಅಂದ್ರೆ ಒಂದು ಕ್ರಿಯಾಪದ ಆಗಿರುತ್ತೆ. ಸೊ ಹಾಗೆ ಏನಪ್ಪ ಅಂದ್ರೆ ಇಲ್ಲಿ ಪರ್ಚೇಸ್ಡ್ ಅನ್ನೋದೇನಪ್ಪ ಅಂದ್ರೆ ಒಂದು ಕ್ರಿಯಾಪದ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ನೋಡೋಣ? ಅಡ್ವರ್ಬನ್ನು ನೋಡೋಣ. ಇವತ್ತಿಗೆ ಈ ಕ್ಲಾಸನ್ನು ಮುಕ್ತಾಯಗೊಳಿಸೋಣ.